ಇವಾಗ ಇದು ಭಗವದ್ಗೀತಾ ಅಂತ ಅಂದಂಗ. ಹೌದ್ ಬಿಡ್ರಿ. ಮತ್ತೆ ಸಿದ್ಧಾರೂಢರ ಮಠದ ಭಗವದ್ಗೀತಾ ಅಂದಂಗ ಸಿದ್ಧಾರೂಢರ ಕೇಸಿನ ಬಗ್ಗೆ, ಸಿದ್ಧಾರೂಢರ ಭಕ್ತರು ಯಾರ್ಯಾರು, ಸಿದ್ಧಾರೂಢರ ಮಠ ಹೆಂಗ ಬೆಳೀತು, ಯಾರು ಸೇವಾ ಮಾಡಿದ್ರು, ಯಾರು ಕಾಣಿಕೆ ಕೊಡಿಸಿದ್ರು, ಬಂದಂಥವ್ರು ಯಾರು, ಎಲ್ಲವೂ ಕೂಡ ಏನೈತಿ ಈ 700 ಪುಟದಲ್ಲಿ ಕೂಡಿದಂತಹ ಈ ಗ್ರಂಥದಲ್ಲಿ ಸಂಗ್ರಹವಾಗಿದೆ. ನಮಸ್ಕಾರ ಕರುನಾಡು, ನಾನು ನಿಮ್ಮ ಸಿದ್ದು. ಇವತ್ತು ನಮ್ಗೆ ಸಿದ್ದಾರೂಢ ಅಜ್ಜನ ಮಠದೊಳಗ ಸಂಸ್ಕೃತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ಯಾರ. ಅವರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡ್ಸೋಂತಾರೆ. ಓಂ ನಮ ಶಿವಾಯ. ಶ್ರೀ ಗುರು ಸಿದ್ಧಾರೂಢ ಸ್ವಾಮಿ ಪ್ರಸನ್ನ, ಶ್ರೀ ಗುರು ಗುರುನಾಥಾರೂಢ ಸ್ವಾಮಿ ಪ್ರಸನ್ನ. ಈಗ SK ಚಾಲನ್ ಅವರು ಹಿಂದೆ ನನ್ನ ಪರಿಚಯ ಹೇಳ್ರಿ ಅಂತ ಹೇಳಿ 2 ಸಲ ನಾನು ಒತ್ತಾಯ ಮಾಡಿದರು. ನನ್ನ ಚರಿತ್ರೆ ಯಾಕಪ್ಪ, ಅಜ್ಜನ ಚರಿತ್ರೆ ಪ್ರಾರಂಭ ಆಗಲಿ ಅಂತ ಅಂದೆ. ಇಲ್ಲ, ಶಿಷ್ಟಾಚಾರಕ್ಕಾದರೂ ನಿಮಗೆ ಪರಿಚಯವನ್ನು ಹೇಳ್ರಿ ಅನ್ನೋದಕ್ಕೆ ಅನಿವಾರ್ಯವಾಗಿ ಈ ಶಿಷ್ಟಾಚಾರಕ್ಕಾದ್ರೂ ಕೂಡ ನಾನು ಪರಿಚಯವನ್ನು ಹೇಳ್ಕೊಡ್ತಿರ್ತೇನೆ. ನಾನು ಮೂಲತಃ ರಾಣೆಬೆನ್ನೂರಿನವನು. ವಿದ್ಯಾಭ್ಯಾಸಕ್ಕಾಗಿ ನನ್ನ ತಂದೆಯವರು 1960ನೇ ಇಸ್ವಿಗೆ ಸಿದ್ಧಾರೂಢ ಮಠಕ್ಕೆ ಕೇವಲ ಸಂಸ್ಕೃತ ಅಧ್ಯಯನ ಮಾಡಲಿಕ್ಕಾಗಿ ಕರ್ಕೊಂಬಂದರು. ನನ್ನ ತಂದೆಯವರು ಕೂಡ ಶಾಸ್ತ್ರಿಗಳು, ಅಧ್ಯಾತ್ಮವಾದಿಗಳು, ಆಧ್ಯಾತ್ಮಿಕ ಚಿಂತಕರು. ಶಾಸ್ತ್ರಿ ನಾಗಪ್ಪ ಅಂತ ಹೇಳಿ ನನ್ನ ತಂದೆ ಹೆಸರು. ಅವರು ರಾಣೆಬೆನ್ನೂರು ಸುತ್ತಮುತ್ತಲಲ್ಲಿ ಕೂಡ ಬಹಳ ಪ್ರಸಿದ್ಧಿ ಪಡೆದಂಥವರು. ಈಗ ನನ್ನ ವೈಯಕ್ತಿಕ ಹೆಸರು ನಿಜಗುಣಪ್ಪ ನಾಗಪ್ಪ ಗುತ್ತಲ್ ಅಂಥೇಳಿ. ನಾನು ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ 11ನೇ ವರ್ಷದವನಿದ್ದಾಗ ವಿದ್ಯಾಭ್ಯಾಸಕ್ಕಾಗಿ ಬಂದವನು. ಇನ್ನು ಈ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಟ್ಟಂಥವರು ಕಟ್ಟಿ ಬಸವಾನಂದ ಸ್ವಾಮಿಗಳು ಅಂಥೇಳಿ. ಅವರು ಹಂಪಿ ಶಿವರಾಮ ಅವಧೂತ ಮಠದ ಅಧಿಪತಿಗಳು. ಅವರು ಕೂಡ ನಮ್ಮ ತಂದೆಗೆ ಸಹಕಾರ ಕೊಟ್ಟು, ಇಲ್ಲ ಆಧ್ಯಾತ್ಮ ವಿದ್ಯೆ ಇವನಿಗೆ ನಾನು ಕೂಡ ಸಹಾಯ ಮಾಡ್ತಾನೆ, ಪೂರಕವಾಗಲಿ ಅಂಥೇಳಿ ಅವರು ಆಶೀರ್ವಚನವನ್ನು ಕೊಟ್ಟು ಸಿದ್ಧಾರೂಢ ಮಠದಲ್ಲಿ ನನಗೆ ವಾಸ್ತವವನ್ನು ಮಾಡಿಸಿದರು. ನನ್ನ ಅಭ್ಯಾಸ ಇಲ್ಲೇ ಇದು ಹೈಯರ್ ಕನ್ನಡ ಅಂತ ಹೇಳ್ತೇವಲ್ಲ 6, 7 ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸ 8, 9, 10 ಹಾಗೂ ಕಾಲೇಜ್ ವಿದ್ಯಾಭ್ಯಾಸ ಕಾಮರ್ಸ್ವರೆಗೂ ಕೂಡ ನಾನು ಸಿದ್ಧಾರೂಢ ಮಠದಲ್ಲೇ ಇದ್ದು ಅಧ್ಯಯನವನ್ನು ಮಾಡಿದೆ. ನನಗೆ ಸಂಸ್ಕೃತ ಅಧ್ಯಯನವನ್ನು ಹೇಳಿಕೊಟ್ಟಂಥವರು ಪ್ರಭಾನಂದ ಶಾಸ್ತ್ರಿಗಳು ಅಂಥೇಳಿ. ಅವರು ಕಾಶಿ ಪಂಡಿತರು. ಇಲ್ಲೆಲ್ಲ ಮಠದೊಳಗೆ ಅವ್ರಿಗಿದ್ದಂತಹ ಗೌರವ, ಬಹಳ ವಿದ್ವಾಂಸರು ಅವರು. ಅವರು ಕೂಡ ನನಗೆ ಸಂಸ್ಕೃತವನ್ನು ಮತ್ತು ಈ ಪೂಜಾ ವಿಧಾನ ಏನದಾವಲ್ಲ, ಶ್ರೀರುದ್ರವನ್ನು, ಆಮೇಲೆ ಏನಂತ ಪುರುಷ ಸೂಕ್ತವನ್ನು, ಇವನ್ನೆಲ್ಲವನ್ನು ಕೂಡ ಬಹಳ ಕಳಕಳಿಯಿಂದ ಕೂಡ ನನಗೆ ಅಭ್ಯಾಸವನ್ನು ಮಾಡಿಸಿದ್ರು. ಕಾಲಾನಂತರದಲ್ಲಿ ಏನಾಯಿತು, ಇಲ್ಲಿ ಅವರು ಬಿಟ್ಟು ಹೋದ ಮೇಲೆ ಮಠದಲ್ಲಿ ಪಾಠಶಾಲೆ ಶಿಕ್ಷಕರೇ ನಿಲ್ಲಲಿಲ್ಲ. ಆವಾಗ ಸರ್ಕಾರದಿಂದ ಒಂದು ಪತ್ರ ಬಂತು, ನೀವು ಆದಷ್ಟು ಈ ಪಾಠಶಾಲೆಗೆ ಶಿಕ್ಷಕರನ್ನು ನೀವು ನೇಮಕ ಮಾಡಿರಿ, ಇಲ್ಲ ಅಂತಂದ್ರೆ ನಿಮ್ಮ ಮಾನ್ಯತೆ, ಶಾಲೆಯ ಮಾನ್ಯತೆ ಹೋಗ್ತದೆ ಅಂತೇಳಿ. ಆವಾಗ VA ಕಲಬುರ್ಗಿ ಅನ್ನೋರು ಮಠದ ಚೇರ್ಮನ್ ರೀತರು. ಅವರು ಇದು 1973ನೇ ಇಸ್ವಿ. ಅವಾಗ ನನಗೂ ಕೂಡ ಅವ್ರು ಅಂದರು, ಇಲ್ಲಪ್ಪ ಎಷ್ಟೋ ಜನ 3-4 ಜನ ಪಂಡಿತರನ್ನು ತಂದಿಟ್ಟರು ಕೂಡ ಅವ್ರು ಯಾರು ಉಳಿಲಿಲ್ಲ. ಈಗ ಟ್ರಸ್ಟ್ ಕಮಿಟಿಯಿಂದ ಇದು ನಡೀತದೆ. ಈಗ ನಾ ಚೇರ್ಮನ್ ಇದ್ದೇನಪ್ಪ ಅಂದಮೇಲೆ ಇದನ್ನು ಮುಂದುವರಿಸ್ಬೇಕಾಗ್ತದೆ, ನೀನಿದ್ರು ಪಾಠ ಮಾಡು ಅಂತ ಹೇಳಿದ ತಕ್ಷಣ ಅವರು ನನಗೊಂದು ಅಧಿಕಾರ ಪತ್ರವನ್ನು ಕೊಟ್ಟು ನನ್ನನ್ನು ನೇಮಣಿಕೆಯನ್ನಾಗಿ ಮಾಡಿದರು. ಕಾಲಾಂತರದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಸರ್ಕಾರವು ನಮಗೆ ನೇರ ವೇತನವನ್ನು ಕೊಟ್ಟು ಇವತ್ತಿನವರೆಗೂ ಕೂಡ ನಮಗೆ ನಿವೃತ್ತಿ ವೇತನವನ್ನು ಸಿಗುವ ಹಾಗೆ ಮಾಡಿದೆ. ಇದು ಗೌರ್ಮೆಂಟ್ನು ಆಯಿತು, ಇದು ಅಜ್ಜನ ಕೃಪಾನ ಅಂತಲೂ ಹೇಳ್ಬೋದು. ನಾನಾದರೂ ಕೂಡ ಯಾವ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ್ರೂ ಕೂಡ ಹೊರಗಿನ ನೌಕರಿಯನ್ನು ನಾನು ಆಸೆ ಪಡಲಿಲ್ಲ, ಇಲ್ಲೇ ಉಳಿದೆ. ಇನ್ನು
ಈಗ ನಾನು ಏನು ಮಾಡಿದ್ದೆ ಅಂತಂದರೆ 73ನೇ ಇಸ್ವಿಯಿಂದ ಈ ಸಂಸ್ಕೃತ ಅಧ್ಯಾಪನ ಇದು ಸಂಸ್ಕೃತ ಮುಖ್ಯೋಪಾಧ್ಯಾಯನಾಗಿ ನಾನು ಕಾರ್ಯನಿರ್ವಹಿಸುತ್ತಾ 2007ನೇ ಇಸ್ವಿವರೆಗೆ ನಾನು ಕಾರ್ಯನಿರ್ವಹಿಸಿ ವಿಶ್ರಾಂತಿ ವೇತನವನ್ನು ಪಡೆದಿದ್ದೇನೆ. ಇಷ್ಟೇ. ಇನ್ನು ಹೇಳಲಿಕ್ಕೆ ಕಾರಣ ಏನು ಅಂತಂದರೆ, ನಾನು 11 ವರ್ಷದಿಂದ ಇದ್ದವ ಮಠದಲ್ಲಿ ನಿರಂತರವಾಗಿ ಜೀವನವನ್ನು ಸಾಕ್ಷಿನಿ. ನನ್ನ ಲಗ್ನ ಕೂಡ 1977ನೇ ಇಸ್ವಿಯೊಳಗೆ ಮಠದ ಕೈಲಾಸ ಮಠದಲ್ಲಿ ಎಲ್ಲ ಮಠದ ಸಾಧು ಹಿರಿಯರ ಆಶೀರ್ವಾದ ಮೂಲಕವಾಗಿ ನನ್ನ ಲಗ್ನ ಕೂಡ ಆಯಿತು. ಇನ್ನು ನಾನು ಕೂಡ ಲಗ್ನ ಆದ ಮೇಲೆ ಇದೇ ಮಠದ ಎದುರಿಗಿರುವಂತಹ ಶ್ರೀನಿವಾಸ ನಗರದಲ್ಲಿ ಒಂದು ಮನೆ ಕಟ್ಟಿಕೊಂಡು ವಾಸವಾಗಿದ್ದೇನೆ. ತೃಪ್ತಿ ಭಾವ ಏನದ ಅಂತಂದ್ರೆ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೇವು ನಿಮ್ಮಿಂದೆ ಅಂತ ಹೇಳ್ತಾರೆ. ಹೌದು. ಅಷ್ಟೇ ಅಲ್ಲ, ಸಿದ್ಧಾರೂಢ ತಾಯಿ ತಂದೆ ಸಾಧುಗಳೇ ನಮ್ಮ ಬಂಧು ಬಳಗ. ಇದು ನನ್ನ ಜೀವನಕ್ಕೆ ಅಳವಡಿಸ್ತದೆ. ನನ್ನ ಚಿಂತನೆ ಏನಿದ್ರು ಕೂಡ ಇವತ್ತು ನಾ ಮಠಕ್ಕೆ ಹೋಗ್ಬೇಕು, ಶಾಸ್ತ್ರವನ್ನು ಕೇಳಬೇಕು, ಒಳ್ಳೆ ವಿಚಾರ ಏನದಾವಲ್ಲ ವಿಚಾರ ವಿನಿಮಯ ಮಾಡಬೇಕು. ಹೀಗೆ ನನಗೆ ಸುಮಾರಾಗಿ ಈಗ ನನಗೆ 77ನೇ ವಯಸ್ಸು ಅಂತಂದ್ರೂ ಕೂಡ 65 ವರ್ಷ ನನಗೆ ನಿರಂತರವಾಗಿ ಇಲ್ಲಿ ಸಂಪರ್ಕದ ಮಠದ ಅನ್ನವನ್ನು ಉಂಡು ಬೆಳೆದಿದ್ದೇನೆ. ಇಲ್ಲಿ ಆಗು ಹೋಗು ಎಲ್ಲವೂ ಗೊತ್ತು. ಕೆಲವು ಹಿಂದಿನ ಸ್ವಾಮಿಗಳ ಸಂಪರ್ಕ ಉಂಟು. ಅವರೆಲ್ಲರೂ ಸಿದ್ಧಾರೂಢರ ಗುರುನಾಥಾರೂಢರ ಜೀವನ ಚರಿತ್ರೆಯನ್ನು ಆಗು ಹೋಗುಗಳನ್ನು ಕೆಲವು ಸನ್ನಿವೇಶದಲ್ಲಿ ಬಂದಂತಹ ವಿಷಯಗಳನ್ನು ನನ್ನ ಗಮನಕ್ಕೆ ತರ್ತಿದ್ರು, ಹೀಗಿರ್ತಿದ್ರು ಅಂತೇಳಿ. ಅಂದರೆ ಪ್ರಸಂಗಾನುಸಾರವಾಗಿ ಆ ಕಥೆಗಳನ್ನು ನಾನು ಕೇಳಿದ್ದೇನೆ. ಆ ಬಲದಿಂದ ನಾನು ಸಿದ್ಧಾರೂಢರ ಹಾಗೂ ಗುರುನಾಥಾರೂಢರ ಹಾಗೂ ಸಿದ್ಧಾರೂಢ ಪರಂಪರೆಯಲ್ಲಿರುವಂತಹ ಎಷ್ಟು ಮಠಗಳದಾವಲ್ಲ, ಸಾಧ್ಯ ಇದ್ದಷ್ಟು ಆ ಮಠಗಳನ್ನು ಭೇಟಿ ಕೊಟ್ಟು ಅಲ್ಲಿ ಸ್ವಾಮಿಗಳ ಪರಂಪರೆಯನ್ನು ಜನರಿಗೆ ನಾನು ತಿಳಿಸ್ಬೇಕೆಂಬ ಒಂದು ಸಂಕಲ್ಪ ಮಾಡಿದ್ದೇನೆ. ಅದಕ್ಕೆ ಈ SK ಕರ್ನಾಟಕ ಯೂಟ್ಯೂಬ್ ಚಾನಲ್ನವರು ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆದ್ದರಿಂದ ಈ ಮಠದ ಆಗು ಹೋಗುಗಳ ಬಗ್ಗೆ ನಾನು ಈ ರೀತಿಯಾಗಿ ಅಂದರೆ ಆಗು ಹೋಗುಗಳ ನೈಜ ಕಥೆಗಳನ್ನು ಮತ್ತು ಪುರಾವೆ ಮುಖಾಂತರವಾಗಿ ತಮ್ಮ ಭಕ್ತರಿಗೆ ತಿಳಿಬಡಿಸುತ್ತೇನೆ. ಮುಖ್ಯ ಅಂಶ ಏನು ಅಂತಂದರೆ, ಸಿದ್ಧಾರೂಢರಿದ್ದಾಗನ ಈ 3 ಚರಿತ್ರೆಗಳಾದವು. ಮೊದಲನೇ ಬರೆದವರು ಕಬೀರದಾಸರು. ಅವ್ರೇನು ಹೆಸರಿಟ್ಟರು ಪುಸ್ತಕಕ್ಕೆ, ಶ್ರೀ ಸಿದ್ಧಾರೂಢರು ಹಾಗೂ ದಶೋಪನಿಷತ್ ಸಾರ ಅಂತ ಹೇಳಿ. ಅದು ಸಾಧಾರಣ ಒಂದು 500 ಪುಟದಷ್ಟು ಪುಸ್ತಕದ. ಅದರಾಗ ಸಿದ್ಧಾರೂಢರ ಚರಿತ್ರೆಯನ್ನು 28 ಅಧ್ಯಾಯವನ್ನಾಗಿ ನಿರೂಪಣೆ ಮಾಡಿದರು. ಮುಂದೆ ಅರ್ಧ ಭಾಗ ಶಾಸ್ತ್ರವನ್ನು ಹೇಳಿದ್ದಾರೆ. ಇನ್ನು ಎರಡನೇದು ಬಸವಂತಾಚಾರ್ಯರು ಅಂಥೇಳಿ, ಅವರು ಸಿದ್ಧಾರೂಢ ಭಾರತೀ ಕಲ್ಪ ಧ್ರುವ ಅಂಥೇಳಿ ಚರಿತ್ರೆಯನ್ನು ರಚನೆ ಮಾಡಿದರು. ಅದು ಕೂಡ ಪಾಠಶಾಲೆಗಳು ಕುತ್ಕೊಂಡು ಸಿದ್ಧಾರೂಢರೇ ಬಸವಂತಾಚಾರ್ಯರಿಗೆ ನಾಲಿಗೆಯ ಮೇಲೆ ಓಂಕಾರವನ್ನು ಬರೆದರು ಅಂಥೇಳಿ. ನಮಗೆ ಇದನ್ನು ಪ್ರತ್ಯಕ್ಷ ಹೇಳಿದವರು ಅಂತಂದ್ರೆ ಸಿದ್ಧಾರೂಢ ಮಠದೊಳಗೆ ಮಂಟೂರು ವೀರಭದ್ರ ಸ್ವಾಮಿಗಳು ಅಂಥೇಳಿ ಹಿರಿಯ ಯಜಮಾನರಿದ್ರು. ಅವರು ಪಾಠಶಾಲೆಯೊಳಗೆ ವಸತಿ ಮಾಡ್ತಿದ್ರು. ಅವ್ರು ಹೇಳಿದ್ರಿ, ಅವ್ರು ಇದನ್ನು ನಮ್ಗೆ ಹೇಳಿದ್ರು. ಇದೇ ಜಗದಾಗ ಕುತ್ಕೊಂಡು ಸಿದ್ಧಾರೂಢರು ಬಸವಂತಾಚಾರ್ಯರೊಳಗೆ ನೀ ರಚನೆ ಮಾಡು ಅಂಥೇಳಿ ಅವರ ನಾಲಿಗೆಯನ್ನ ಚಾಚಿಸಿ ಅಂದ್ರೆ ಮುಂದೆ ಮಾಡು ಅಂತ ಹೇಳಿ ನಾಲಿಗೆಯ ಮೇಲೆ ಓಂಕಾರವನ್ನು ಬರೆದರು ಅಂತ ಹೇಳ್ತಿದ್ರು. ಅವರು ಮಹಾಮಹಿಮವರು. ಅವರು ಕೂಡ ಇದನ್ನು ಬಹಳ ಉತ್ತಮವಾಗಿ ಯಾವುದೋ ಸಿದ್ಧಾರೂಢ ಭಾರತೀ ಕಲ್ಪತಮವನ್ನು ರಚನೆ ಮಾಡಿ. ಮೂರನೇದರಾಗಿ ಶಿವರಾಮಚಂದ್ರಿಯರವರು ಅಂಥೇಳಿ ಅವರು 56 ಅಧ್ಯಾಯಗಳನ್ನು ಸಿದ್ಧಾರೂಢರಾಗ ರಚನೆ ಮಾಡಿದರು. ಹೌದ್ರಿ, ಮತ್ತು ಸಿದ್ಧಾರೂಢ ದೇಹ ಬಿಟ್ಟಿದ್ದು ಅದ್ರಾಗ ಐತಲ್ಲ, ನೀವು ಸಿದ್ಧಾರೂಢರಿದ್ದಾಗ ರಚನೆ ಮಾಡಿದ್ರು ಅಂತಂದ್ರೆ, ಸಿದ್ಧಾರೂಢರಿದ್ದಾಗ ರಚನೆ ಮಾಡಿದ್ರು ಕೂಡ ಈ ಚರಿತ್ರೆ ಪಾರಾಯಣ ಮಾಡೋರಿಗೆ ಅವರ ಅವತಾರ ಸಮಾಪ್ತಿ ಹೇಳಬೇಕಾಗಿತ್ತು. ಅವಾಗ ಸಿದ್ಧಾರೂಢರು
ಬ್ರಹ್ಮೈಕ್ಯರಾದ ಮೇಲೆ ಅದು ಒಂದು ಚರಿತ್ರೆಯ ಭಾಗದಲ್ಲಿ ಅವರ ಅವತಾರ ಸಮಾಪ್ತಿಯನ್ನ ಹೇಳಿ 56 ಅಧ್ಯಾಯವನ್ನು ರಚನೆ ಮಾಡಿದರು. ಇವು ಪವಿತ್ರ ಗ್ರಂಥ ಅಂತ ನಾ ಯಾಕೆ ಹೇಳ್ತೇನೆ ಅಂತಂದ್ರೆ ಇದರ ವಿಷಯವನ್ನ ಸಿದ್ಧಾರೂಢರು ಸ್ವತಃ ಅವಲೋಕನ ಮಾಡಿದ್ದಾರೆ, ಸ್ವತಃ ಕೇಳಿದ್ದಾರೆ, ಸ್ವತಃ ಅವರು ಇವ್ರು ಕೇಳಿದ್ದಾರೆ. ಅಂದಮೇಲೆ ಇದರಲ್ಲಿ ನಾವು ಪೂಜ್ಯ ಭಾವನೆಯನ್ನ ಇಡಬೇಕು ಹೊರತಾಗಿ ಇದರೊಳಗೆ ಹಂಗಿತ್ತಂತಲ್ಲ ಹಿಂಗಿತ್ತಂತಲ್ಲ ಅಂತ ಹೇಳಿ ಗುರುವಿನಲ್ಲಿ ಅಶ್ರದ್ಧೆಯನ್ನ ಯಾವ ಭಕ್ತರು ಕೂಡ ಇದನ್ನು ಮಾಡಬಾರದು ಅನ್ನೋದು ನನ್ನ ಕಳಕಳಿ. ಆದ್ದರಿಂದ ಈ 3 ಗ್ರಂಥಗಳನ್ನ ಸಿದ್ಧಾರೂಢರು ನೋಡಿದ್ದಾರೆ. ಇನ್ನು ನಾವಾದ್ರೂ ಕೂಡ ಈ 3 ಗ್ರಂಥಗಳಲ್ಲಿ ಬಂದಂತಹ ಸನ್ನಿವೇಶಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ಈ ಕಥೆಯನ್ನ ಅವರ ಜೀವನ ಚರಿತ್ರೆಯನ್ನ ಪ್ರಾರಂಭ ಮಾಡ್ತೀವಿ. ಇನ್ನು ವಿಶೇಷ ಏನು ಅಂತಂದ್ರೆ ಇದರ ಜೊತೆಗೆ ಈಗ ಸಿದ್ಧಾರೂಢರು ಕೋರ್ಟಿಗೆ ಹೋದ್ರು ಅಂತ ಹೇಳ್ತಾರೆ. ಅಂದ್ರೆ ಸಿದ್ಧಾರೂಢರನ್ನ ಸಾರ್ವಜನಿಕವಾಗಿ ಆಸ್ತಿ ಮಾಡಬೇಕು ಅಂತೇಳಿ ಭಕ್ತರಲ್ಲಿ ಭಿನ್ನಾಭಿಪ್ರಾಯ ಬಂತು. ಆಗ ಕೋರ್ಟಿನವರು ಕೂಡ ಸಿದ್ಧಾರೂಢರನ್ನ ಕೋರ್ಟಿಗೆ ಕರೆಸೋ ಬದಲಿ ಮಠಕ್ಕೆ ಬಂದು ಇವರು ಅವರನ್ನ ವಿಚಾರ ಮಾಡಿದರು ಅಂತ ಹೇಳ್ತಾರೆ. ಇಲ್ಲಿ ವಿಚಾರ ಮಾಡುವುದು ಬದಲಾಗಿ ಅವರ ಜೊತೆಗೆ ಸಂದರ್ಶನವನ್ನು ಕೊಟ್ಕೊಂಡು ಈ ಕೆಲವು ಆಸ್ತಿ ವಿಷಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ದಾಖಲಾತಿ ಮಾಡಿಕೊಂಡು ಆ ದಾಖಲಾತಿಗಳು ಹೆಂಗದವಪ್ಪ ಅಂತಂದ್ರೆ ಇದು ಕೋರ್ಟ್ ದಾಖಲಾತಿ ಪುಸ್ತಕ. ಇದು ಪ್ರಿವಿ ಕೌನ್ಸಿಲ್ ಅಂದ್ರೆ ಅವಾಗ ಲಂಡನ್ದೊಳಗಿತ್ತು. ಅವಾಗ ಇದು ಪುಸ್ತಕ 670 ಪುಟದಿಂದ ಕೂಡ್ಯದ. ಇದ್ರೊಳಗೆ 3 ಕೋರ್ಟ್ ಅಂದ್ರೆ 4 ಕೋರ್ಟ್ ಬರ್ತಾವ. ಮೊದಲನೇದು ಚೊಂಚ ಸಿದ್ದಯ್ಯನವರು ಈ ಮೃತ್ಯು ಪತ್ರದ ಬಗ್ಗೆ ಒಂದು ಪ್ರಸ್ತಾವನೆ ಮಾಡಿ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ. ನಂತರ ಭಕ್ತರು ಕೂಡಿಕೊಂಡು ಸಿದ್ಧಾರೂಢರು ಐಕ್ಯ ಆದ ಮೇಲೆ ಇದನ್ನ ಸಾರ್ವಜನಿಕ ಮಾಡಬೇಕು. ಗುರುನಾಥಾರೂಢರು ಮಾತು ಬರೋದಿಲ್ಲ ಅವರಿಗೆ, ಅಂದ್ರೆ ಕೆಲವು ವ್ಯವಹಾರಿಕ ಮಾತನ್ನ ಕಟ್ಟಿಕೊಂಡು ಬೇರೆಯವರನ್ನ ನೀವು ಮಠಕ್ಕೆ ಮಾಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋದಂತಹ ಪ್ರಸಂಗದ ಆ ವಿಷಯವನ್ನ ತಕ್ಕ ಮಟ್ಟಿಗೆ ಆವಾಗ ಬಂದಾಗ ನಾನು ವಿಶದವಾಗಿ ಕೊಡ್ತೇನೆ. ಇದ್ರಾಗ ಹೇಳೋ ಉದ್ದೇಶ ಇಷ್ಟ ಅಂತಂದ್ರೆ ಸಿದ್ಧಾರೂಢರು 120 ಪ್ರಶ್ನೆಗೆ ಗುರುನಾಥಾರೂಢರ ಬಗ್ಗೆನೂ ಹೇಳಿದ್ದಾರೆ, ತಮ್ಮ ಹುಟ್ಟಿದ ಊರಿನ ಬಗ್ಗೆ ಹೇಳಿದ್ದಾರೆ, ಕೆಲವು ಶಾಸ್ತ್ರ ವಿಷಯಗಳನ್ನ ಹೇಳಿದ್ದಾರೆ. ಅವರು ಇದ್ದ ಕಾಲದಲ್ಲಿ ಅವುಗಳನ್ನು ಕೇಳಿದಂತಹ ಜನ ಪುಸ್ತಕ ರೂಪದಲ್ಲಿ ಬರುತ್ತಾರೆ ಹೊರತಾಗಿ ಅವರ ನಿಜವಾದ ಮಾತುಗಳು ಎಲ್ಲಿ ನಮಗ ರೆಕಾರ್ಡ್ ಆಗಿದ್ದು ಪುರಾವೆ ಇಲ್ಲ. ಇದು ಕೋರ್ಟಿನೊಳಗೆ ರೆಕಾರ್ಡ್ ಆಗ್ಯದ. ಅವ್ರು ಇಂಥದ್ದಕ್ಕನೆ ಹೀಗೆ ಹೇಳಿದ್ದಾರೆ ಅಂತ ಹೇಳಿ ಪುರಾವೆ ಇದೆ. ಇದು ಏನಾಗಿದಪ್ಪ ಅಂತಂದ್ರೆ ಅದೇ ಕೋರ್ಟ್ನವರು ಇಂಗ್ಲಿಷ್ನಲ್ಲಿ ತರ್ಜುಮೆ ಮಾಡಿದ್ದಾರೆ. ಸಿದ್ಧಾರೂಢರ ಹೇಳಿಕೆಯನ್ನ ಇಂಗ್ಲಿಷ್ನಲ್ಲಿಯೇ ತರ್ಜುಮೆ ಮಾಡಿದ್ದಾರೆ. ಅವು ಎಷ್ಟಪ್ಪ ಅಂತಂದ್ರೆ 120 ಪ್ರಶ್ನೆನ 15 ದಿವಸ ಅವರು ವಿಚಾರಣೆ ಮಾಡ್ಯಾರ. ಜಡ್ಜ್ 120 ಕ್ವಶನ್ ಕೇಳ್ತಾರೆ. ಹೌದೌದು. ಅಂದ್ರೆ 15 ದಿವಸ. ದಿನಾಂಕ 16 ಜುಲೈ 1929ರಿಂದ 30 ಜುಲೈ 1929ರವರೆಗೆ 15 ದಿವಸ. ಒಂದು ದಿವಸ 10 ಪ್ರಶ್ನೆ ಕೇಳ್ಯಾರ, ಒಂದು ದಿವಸ 15 ಪ್ರಶ್ನೆ ಕೇಳ್ಯಾರ. ಅಲ್ಲೇ ಅದೇನಾಕೈತಿ, ವ್ಯವಹಾರಕ್ಕೂ ಸಂಬಂಧಿಸಿದ್ವು ಅದಾವ, ಶಾಸ್ತ್ರಕ್ಕೂ ಸಂಬಂಧಿಸಿದ್ವು. ಅದಕ್ಕೆ ಶಾಸ್ತ್ರಕ್ಕೆ ಏನು ಸಂಬಂಧಿಸಿದ್ವು ಏನದಾವಲ್ಲ, ಸಿದ್ಧಾರೂಢರು ಹಿಂಗ ಹೇಳ್ಯಾರ ಅನ್ನೋದಕ್ಕೆ ಅದು ದಾಖಲಾತಿ. ಒಟ್ಟ ದಾಖಲಾತಿ. ಅದಕ್ಕೆ ಇದರ ಆಧಾರ ಏನಪ್ಪಾ ಅಂತಂದ್ರ ನನ್ನ ದೃಷ್ಟಿಯೊಳಗ ಇದು ಭಗವದ್ಗೀತಾ ಅಂತ ಅಂದಂಗ. ಹೌದ್ ಬಿಡ್ರಿ. ಮತ್ತೆ ಸಿದ್ಧಾರೂಢರ ಮಠದ ಭಗವದ್ಗೀತಾ ಅಂದಂಗ ಸಿದ್ಧಾರೂಢರ ಕೇಸಿನ ಬಗ್ಗೆ, ಸಿದ್ಧಾರೂಢರ ಭಕ್ತರು ಯಾರ್ಯಾರು, ಸಿದ್ಧಾರೂಢರ ಮಠ ಹೆಂಗ ಬೆಳೀತು, ಯಾರು ಸೇವಾ ಮಾಡಿದ್ರು, ಯಾರು ಕಾಣಿಕೆ ಕೊಡಿಸಿದ್ರು, ಬಂದಂಥವ್ರು ಯಾರು, ಎಲ್ಲವೂ ಕೂಡ ಏನೈತಿ ಈ 700 ಪುಟದಲ್ಲಿ ಕೂಡಿದಂತಹ ಈ ಗ್ರಂಥದಲ್ಲಿ ಸಂಗ್ರಹವಾಗಿದೆ. ಇದು ನನ್ನ ಕಡೆ ಇದು ನನ್ನ ಫೋಟೋ ಕಾಪಿನೂ ಅದಾವ. ಇದು ಯಾರಾದರೂ ಅಪೇಕ್ಷೆ ಪಟ್ರೆ
ನಾನು ಉಚಿತವಾಗಿ ಕೊಡ್ತೇನೆ. ನೀವು ಪೆನ್ ಡ್ರೈವ್ದಾಗ ತೊಗೊಂಬಂದ್ರೆ ನಾನು ಇದು ನಿಮ್ಗೆ ಉಚಿತವಾಗಿ. ಉದ್ದೇಶ ಇಷ್ಟ, ಸಿದ್ಧಾರೂಢರ ಹೇಳಿಕೆ ತಪ್ಪು ಹೇಳಿಕೆ ಈಗ ಯಾರ್ಯಾರು ಹೇಳ್ತಾರೆ. ಹೌದೌದು. ಆದ್ರೆ ಅವ್ರು ಏನು ಮಾತಾಡ್ಯಾರ, ಅದು ಪ್ರಚಾರ ಅಲ್ಲ ಅನ್ನೋದು ಅದು ಪ್ರಚಾರ ಆಗ್ಲಿ ನನ್ನ ಉದ್ದೇಶ. ಆದ್ದರಿಂದ ಇವೆಲ್ಲವೂ ಹೇಳಿಕೆಗಳಾಗವ. ಅದು ಇವೇ ನನಗೆ ಮುಖ್ಯ ಅಂಶ. ಆದ್ದರಿಂದ ಅಂತಕ್ಕಂತೆಗೆ ಯಾರಾದ್ರೂ ಕೂಡ ಹಂಗಿದ್ರಂತ ಹೇಳಿ ಇದು ಕತೆ ಹೇಳೋದು ಬೇಡ. ಆಧಾರವಾಗಿ ಇಟ್ಟುಕೊಂಡಂತಹ ಕಥೆಗಳನ್ನು ಕೇಳೋಣ. ನಮ್ಮ ಹಿರಿಯ ಸಾಧುಗಳು ಏನು ಕಂಡು ಅವ್ರು ಏನು ಯಾವ ತತ್ವದ ಚಿಂತನೆಯನ್ನು ಹೇಳ್ಯಾರಲ್ಲ, ಅದನ್ನ ಈ ಹೇಳುವಂತಹ ಈ ವಿಡಿಯೋ ಮುಖಾಂತರ ನಾನು ಪ್ರಕಟಪಡಿಸುತ್ತೇನೆ. ಈಗ ಪೂರ್ವಭಾವಿಯಾಗಿ ಈಗ ನಾವು ಚರಿತ್ರೆ ಪ್ರಾರಂಭ ಆಗ್ಬೇಕಾಯ್ತು. ಈಗ ನಿಮ್ಮ ಸಮಸ್ಯೆ ಏನು ಹೇಳಿ. ಸಿದ್ಧಾರೂಢ ಹುಟ್ಟಿದ ಊರಿಂದನೇ ನಾವು ಚಾಲೂ ಮಾಡ್ಬೇಕಂತ ಮಾಡೇವಿ. ಈಗ ಹುಟ್ಟಿದ ಊರಿನ ಬಗ್ಗೆ ನಾನು ಮೊದಲನೇ ದಿವಸ ಹೇಳಿದೆ. ಚರಿತ್ರೆಕಾರ ಹೇಳ್ತಾರ ಬೀದರ ಕೋಟೆ, ಅಲ್ಲಿ ಆಧ್ಯಾತ್ಮ ತತ್ವದ ಶರೀರವೊಂದೇ ಇದು ಬಿದರ ಕೋಟೆ ಅಂತ ಹೇಳಿ ಹೊಂದಿಸಿಕೊಂಡು ಆಧ್ಯಾತ್ಮಿಕ ತತ್ವದಾಗ ಹೇಳ್ಯಾರ. ಆದರೆ ಸಿದ್ಧಾರೂಢದ ಹುಟ್ಟಿದ ಊರು ಚಳಕಾಪುರ ಅನ್ನೋದು ಪ್ರಸಿದ್ಧಿ. ಅದು ಇದು ಎಲ್ಲಿ ಐತಪ್ಪ ಅಂತಂದ್ರೆ ಬೀದರ್ ಜಿಲ್ಲಾ. ಈಗ ನಾವೇನು ಹೇಳ್ತೀವಿ, ಈ ಹುಮ್ನಾಬಾದ್ ಸಮೀಪ ಆಗ್ತದೆ ಇದು. ಅಲ್ಲಿ ನಂತರ ಇದು ಹಳ್ಳಿಖೇಡ್ ಅಂತ ಬರ್ತದೆ. ಹಳ್ಳಿಖೇಡಿಗೆ 15 ಕಿಲೋಮೀಟರ್ ಅದ ಇದು. ಈ ಊರು ಎದಕ್ಕೆ ಪ್ರಸಿದ್ಧ ಅಂತಂದ್ರೆ ಮಾರುತಿ ದೇವಸ್ಥಾನಕ್ಕೆ ಪ್ರಸಿದ್ಧ. ಅಲ್ಲಿ ಹನುಮಂತೇವ್ರ ಗುಡಿ, ಅಲ್ಲಿ ಹನುಮಂತೇವ್ರ ಗುಡಿ ಅದ. ಈ ಮಾರುತಿ ದೇವರ ನಾವು ಹೋದಾಗ ತಕ್ಕಂತಹ ಫೋಟೋಗಳು ಅದಾವ. ಅವುಗಳನ್ನ ನಾವು ತಾವು ನೋಡ್ಬೋದು. ಅಷ್ಟೇ ಅಲ್ಲ, ಇದನ್ನ ನಾವು ಶೋಧನಾ ಮಾಡ್ಕೊಂತ ಬಂದು ಇತ್ತಿತ್ತಾಗಿ ಮಾರುತಿ ದೇವರಿಗಿಂತ ಅಷ್ಟೇ ಪ್ರಸಿದ್ಧಿಯನ್ನ ಅಲ್ಲಿ ಮಠವನ್ನು ಮಾಡಿ ಸಿದ್ಧಾರೂಢರ ಸ್ಥಳವನ್ನು ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಶಿವಕುಮಾರ ಸ್ವಾಮಿಗಳನ್ನು ಮಾಡಿ ಕೀರ್ತಿಯನ್ನು ಆ ಚಳಕಾಪುರದಲ್ಲಿ ಹಬ್ಬಿಸಿದ್ದಾರೆ. ಇದು ಸಿದ್ಧಾರೂಢರ ಹುಟ್ಟಿದ ಊರಿನ ಬೆಳವಣಿಗೆ. ಇನ್ನು ಸಿದ್ಧಾರೂಢರ ತಂದೆ ತಾಯಿಗಳ್ಯಾರು ಪ್ರಶ್ನೆ ಬರ್ತದೆ. ಯಾವಾಗ ಹುಟ್ಟಿದ್ರು? 1836ನೇ ಇಸ್ವಿ ಇವರ ಜನ್ಮ ಆಯಿತು. ರಾಮನವಮಿ ದಿವಸ ಗೋಧೂಳಿ ಲಗ್ನದೊಳಗೆ ಹುಟ್ಟಿತು ಅಂತೇಳಿ. ಈಗ ನಾ ರಾಮನವಮಿಗೆ ಶ್ರೇಷ್ಠ ಅಂತ ಹೇಳ್ತೇವೆ. ಯುಗಾದಿ ನಮ್ಮ ಹಬ್ಬ ಆಚರಿಸೊಳಗ ಶ್ರೇಷ್ಠ. ಇನ್ನೊಂದು ಯಾವುದು ದೀಪಾವಳಿ ಅಂತ ಹೇಳ್ತೀವಿ. ಇನ್ನೊಂದು ಯಾವುದು ಅಕ್ಷಯ ಚತುರ್ಥಿ ಅಂತಲೇ ಹೇಳ್ತೇವೆ. ಅದಕ್ಕೆ ಕಾಳಿದಾಸ ಕವಿ ಏನು ಹೇಳ್ತಾನಪ್ಪ ಅಂತಂದ್ರೆ, ಮಹಾತ್ಮರು ಉದಯಿಸಿದ ಮೇಲೆ ಪ್ರಕೃತಿ ಏನು ಮಾಡ್ತೈತಪ್ಪ ಅಂತಂದ್ರೆ ತನ್ನ ವಿಶಿಷ್ಟ ಸೊಬಗಿನಿಂದ ಆ ಮಹಾತ್ಮರನ್ನ ಬರಮಾಡಿಕೊಳ್ತದ. ಅದಕ್ಕೆ ಅವ್ರು ಹೇಳ್ತಾನೆ, ಯಾರು ಕಾಳಿದಾಸ, ಭವೋ ಹಿ ಲೋಕಾಭ್ಯುದಯಾಯ ತಾದೃಶಾಂ ಭವ ಲೋಕ ಹಿತಾಯ ಭವತಿ ಅಂತ. ಅಂದ್ರೆ ಮಹಾತ್ಮರ ಉದಯ ಲೋಕದ ಏಳಿಗೆಯಾಗಿರ್ತದೆ ಹೊರತಾಗಿ ನಮ್ಮಂಥ ಸಾಮಾನ್ಯರಂಗ ಹುಟ್ಟಿದೆ, ಹೆಣ್ಣು ಮಕ್ಕಳು ಮಾಡಿದೆ, ಆಸ್ತಿ ಗಳಿಸಿದೆ ಅಂತದ್ದಿರೋದಿಲ್ಲ. ಹಂಗೆ ಸಿದ್ಧಾರೂಢರು ಶಿವನ ಅವತಾರಿ ಅಂತ ನಾವು ಕತೆ ಓದ್ತೇವೆ. ಕರೆ ಹುಟ್ಟಿದಿಂದಲೇ ಶಿವಾವತಾರಿ. ಬಾಲಕನಿದ್ದಾಗಲೂ ಕೂಡ ಬಾಲಲೀಲೆಗಳನ್ನು ನೋಡಿದ್ರು ಕೂಡ ಸಾಮಾನ್ಯರಂಗೆ ಇರಲಿಲ್ಲ. ಹಂಗೆ ಇವರು ತಂದೆ ಗುರುಶಾಂತಪ್ಪ, ತಾಯಿ ದೇವಬಲ್ಲಮ್ಮ ಅಂತ ಹೇಳ್ತಾರೆ. ಬಾಲ್ಯಾವಸ್ಥೆಯೊಳಗೆ ಆಡ್ತಾ ಇದ್ದೊಳಗೆ ಅವರು ಮನೆ ಗುರುಗಳು ಅಂತ ನಾವು ಹೇಳ್ತೇವೆ. ಆದರೆ ಆ ಊರಾಗೆ ಸಣ್ಣ ಹಳ್ಳಿ ಅದು. ಹಿರಿಯರು ಒಬ್ರು ಇದ್ದರು. ಅವ್ರ ಹೆಸರೇನು ವೀರಭದ್ರಪ್ಪನವರು ಅಂತ ಹೇಳಿ. ಅನುಭವಿಗಳು ಇವರು ಶಿವದಂಪತಿಗಳ ಖರೆ. ದಿವಸ ಮನೆಗೆ ಶಿವಾಚಾರದ ಪದ್ಧತಿ ಪ್ರಕಾರ ಸ್ನಾನ ಪುಣ್ಯ ಪೂಟಾಸ್ಕಾರ ಮಾಡ್ಕೊಂತ ಬಂದಂತಹ ತತ್ವ ಚಿಂತನೆ ಇವರು ಮನೆಗೂ ನಡೀತಿತ್ತು. ಜೊತೆಗೆ
ಸಿದ್ಧ ಬಾಲಕ ಅಂತ ಹುಟ್ಟಿದಾನ ಅಂತ ಹೇಳ್ತಿರ್ತಾರಲ್ಲ, ಹಾ, ಹಾ. ಇವರು ಮೂರನೇದವ್ರು. ಹಾ ರೀ ಸಿದ್ದಾರ್ಥ ಅಜ್ಜಾರ್ ಮೂರನೇದಾರ. ಸಿದ್ಧಾರು ಮೂರನೇದವ್ರು. ಇಬ್ರು ದೊಡ್ಡವ್ರು ಇದ್ದ. ಹ್ಮ್ ಆದರೆ ನಾವೇನು ಹೇಳ್ತೇವಲ್ಲ, ಮೊಳಕೆ ಹುಟ್ಟು ಅದು ಬೆಳೆಯನ್ನ ಮೊಳಕೆಯಲ್ಲಿಯೇ ಕಾಣು ಅಂತ ಹೇಳಿ. ಹಾ ಫಸಲು ಹೆಂಗ್ ಬರ್ತೈತಪ್ಪ ಅಂತಂದ್ರ ಅದ್ರ ಅಂಕುರೋತ್ಪತ್ತಿ ಆದಾಗ ಹಾ ರೀ ಅದ್ ಇದು ಹೆಂಗ್ ಆಗ್ತೈತಿ, ಇದ್ರ ಫಸಲು ಹೆಂಗ ರೈತ ನೋಡ್ತಾನೆ. ಹೌದ್ರಿ ನೋಡ್ತಾನ್ರಿ ಕರೆ. ಹಂಗ ಸಿದ್ಧಾರೂಢರ ಸಂಸ್ಕಾರವು ಹೆಂಗಿದ್ವು, ಹಾ ರೀ ಅದನ್ನ ಗುರುಗಳು ನೋಡ್ತಾರ್ರಿ. ಅಲ್ಲೇ ಗುರು ಹಿರಿಯರು ಬಂದ್ರ, ಹಾ ರೀ ಪೂಜೆ ಪುನಸ್ಕಾರದ ಬಂದ್ರ ಹಾ ಅಲ್ಲೇ ತಂದೆ ತಾಯಿ ಜೊತೆಗೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಕೂಡ್ರು. ಹಾ ಇದು ಸಂಸ್ಕಾರ. ಇದು ಹೌದ್ರಿ. ಅದಕ್ಕೆ ನಾವು ಅಂತೇವಿ ಜನ್ಮ ಸಂಸ್ಕಾರ ಇದ್ರೆ ಇವೆಲ್ಲ ಆಗ್ತದ ಅಂತೇಳಿ. ಹೌದು. ಈಗ ನಾವು ಅಂತಿರ್ತೇವಿ, ನಾವೇನು ಕೆಲವು ಅಂತಿರ್ತೇವಲ್ಲ, ನಿನ್ ಕೆಟ್ಟ ನಸೀಬ್ ಐತ್ ನೋಡು, ಹೌದ್ರಿ. ಹ ಹಿಂದ್ ಪೂರ್ವಜ ಕೆಟ್ಟ ಉಡಾಳಾಗಿದೆ, ನಿನಗೆ ಒಂದು ನಿಜ ದೇವ್ರು ದಿಂಡ್ರು ಅಂತ ಗೊತ್ತಿರೋದಿಲ್ಲ ಅಂತ ಹೇಳ್ತೀವಿ. ಹೌದೌದು. ಆದ್ರೆ ಪೂರ್ವ ಜನ್ಮ ಸಂಸ್ಕಾರ ನಮ್ಮ ಹಿಂದೂ ಸಂಸ್ಕೃತಿ ಒಪ್ತೈತಿ. ಹೌದ್ರಿ ಹೋಗ್ತೈತಿ. ಅದೇ ರೀತಿ ಸಿದ್ಧಾರೂಢರ ಸಂಸ್ಕಾರಗಳು ಹೆಂಗಿದವಪ್ಪ ಅಂತಂದ್ರ, ಪೂರ್ವ ಜನ್ಮದಲ್ಲಿ ಯಾವುದೋ ಋಷಿಯಾಗಿ ಎಷ್ಟೋ ಸಾಧನೆ ಮಾಡಿದ್ರು ಅವರು. ಅವ ಹಿಂದ ಸಾಧನೆ ಮಾಡಿ ಹಿಂದಕ್ಕೆ ಸಾಧನೆ ಮಾಡಿದ್ರು. ಹಾ ರೀ ಹಿಂಗಾಗಿ ಈ ಶಾಸ್ತ್ರಗಳನ್ನು ಕೇಳುವುದರಲ್ಲಿ, ದೇವತಾ ಪೂಜೆ ಮಾಡುವುದರಲ್ಲಿ, ತಂದೆ ತಾಯಿಯ ತೊಡೆಯ ಅಂಕದಲ್ಲಿ ಕೂತ್ಕೊಂಡು ಗುರು ಹಿರಿಯರ ಮಾತು ಕೇಳುವುದರಲ್ಲಿ ಯಾವತ್ತೂ ತಲ್ಲೀನಾಗಿತ್ತು. ಹಾ ನೀವು ವಿಚಾರ ಮಾಡುವುದು, ಇನ್ನು ಈ ಬ್ರಾಹ್ಮಣರು ಎಲ್ಲಿ ಹೋಗಿದ್ದರಿ ಅಂತ ಹೇಳಿ. ಹೌದ್ರಿ. ಅಲ್ಲಿ ಅರ್ಥ ಬರ್ತೈತಿ, ಸಂಸ್ಕಾರ ಅಂತ ನಾವು ಹೇಳ್ತೇವೆ, ಪೂರ್ವ ಜನ್ಮದ ಸಂಸ್ಕಾರ. ಈಗ ನಾವು ಬುದ್ಧನ ಹೇಳ್ತೇವೆ ನಾವು. ಹೌದ್ರಿ. ಬುದ್ಧಗ ಏನ್ರಿ ರಾಜ ಅರಮನೆಗಿದ್ದವ ಬೇಕಾದಂಗಿರ್ಬೋದು, ಯಾಕೆ ಸಾಧು ಆದ್ರಂತಂದ್ರು. ಅದು ನೀವು ಅಂತಿರಲಿಲ್ಲ. ಅವನಿಗೆ ಏನಾಯ್ತು, ಘಟನೆ ನೋಡಿದವ. ಅವ 3 ಘಟನೆ ನೋಡ್ದ. ಏನು, ದೇಹ ಸ್ಮಶಾನ ಅಂದ್ರೆ ಸತ್ತಂಗಾಗಿ ಹೊತ್ಕೊಂಡು ಹೋಗ್ತಿದ್ರು. ಹೆಣ ಅನ್ನೋದ್ರ ಅವನಿಗೆ ಗೊತ್ತಿದ್ದಿಲ್ಲ. ಹೌದು. ಅವ ತನ್ನ ಸೇವಕರಿಗೆ ಕೇಳ್ತಾನೆ, ಏನಿದು ಹೆಂಗ್ಯಾಕೆ ಅವ್ನು ಹೊತ್ಕೊಂಡು ಹೋಗ್ತಾರ, ಕೆಲವ್ರು ಅಳತಾರಲ್ಲಿ ಯಾಕಂತ ಕೇಳ್ತಾನ. ಅವ ಅವ್ರಿಗೆ ಗೊತ್ತಿದ್ದೇ ಇಲ್ಲ. ಅವಾಗ ಅವ ಹೇಳ್ತಾನ, ಎಂದಾದ್ರೂ ಒಂದ್ ದಿವ್ಸ ಹುಟ್ಟಿದ ದೇಹ ಹೆಂಗಾಗ್ತದ, ಸಾಯ್ಲೇಬೇಕು. ಅದಕ್ಕೆ ಹುಟ್ಟು ಸಾವು ಈ ಶಬ್ದಗಳು ಅವನು ನೋಡಿಗಿಟ್ಟಿಗೆ ಏನಾಯ್ತು, ಹೌದ್ರಿ, ಇವತ್ತಿಲ್ಲ ನಾಳೆ ನಾನು ಹಿಂಗ ಆಗವನು. ಹಿಂಗಾಗಿ ಅವನಿಗೆ 3 ಘಟನೆಗಳು ಏನೋ ನೆನಪಿಗೆ ಬಂದವಲ್ಲ, ನೋಡಿದ್ದಲ್ಲ. ಅವಾಗ ಅವ ಏನ್ ಮಾಡ್ಬಿಟ್ಟ, ಅರಮನೆಯನ್ನ ಬಿಟ್ಟ ಬುದ್ಧನಾಗಿ ಏಕಾಂತದಲ್ಲಿ ಇದು ಬಂದ. ಅಂದರೆ ಇದಕ್ಕೆ ಕಾರಣ ಇಷ್ಟ, ಹಿಂದಿನ ಸಂಸ್ಕಾರನು ಕೂಡ ಇವನು ಎಚ್ಚರಗೊಳಿಸ್ತು ಅಂತ ಬುದ್ಧನಿಗೆ. ಹಿಂಗಾಗಿ ಅವ ಬಂದ್ಬಿಟ್ಟ. ಅದೇ ರೀತಿ ಸಿದ್ಧಾರೂಢರು ಕೂಡ ಇಲ್ಲಿ 3 ಘಟನೆಗಳಾಗ್ತಾವೆ. ಹೌದ್ರಿ. ಏನ್ರಿ ಘಟನೆ? ಏನಾಗ್ತಾವಪ್ಪ ಅಂತ ಘಟನೆ, ಸಿದ್ಧಾರೂಢರು ಏನು ಇರುಭದ್ರಪ್ಪನವರು ಅಂತ ಹೇಳ್ತಾರಲ್ಲ, ಇದಕ್ಕೂ ಒಂದು ಘಟನೆ ನಾ ಹೇಳ್ತೇನೆ. ಈಗ ಕೋರ್ಟ್ ಇಲ್ಲಿ ಮನೆತನದ ಗುರುಗಳನ್ನ ನಾವೇನ್ ಹೇಳ್ತೀವಿ, ವೀರಭದ್ರ ಸ್ವಾಮಿಗಳು ಅಂತೇಳಿ ಚರಿತ್ರೆ ಒಳಗೆ ಬರ್ತದೆ. ಚರಿತ್ರೆ ಒಳಗ ವೀರಭದ್ರ ಸ್ವಾಮಿಗಳು ನಿಜವಾಗಿ ಹಳ್ಳಿಗಾಡಿನೊಳಗ ಆಗಿನ ಕಾಲದೊಳಗ ಅವರ ಮೂಲ ಹೆಸರು ವೀರಭದ್ರಪ್ಪನವರು ಅಂತ. ಹಿರಿಯರು, ಜ್ಞಾನಿಗಳು, ವೀರಭದ್ರಪ್ಪನವರು ಅಂತ. ಇದನ್ನು ಕೋರ್ಟ್ನೊಳಗೆ ಸಿದ್ಧಾರೂಢರು ಹೇಳ್ಯಾರ. ಏನಂತ ಹೇಳ್ಯಾರ, ಕೋರ್ಟ್ನವ್ರು ಅಂದ್ರು, ಹೌದು ನೀವು ಮನೆ ಯಾವಾಗ ಬಿಟ್ಟು ಬಂದ್ರಿ, ಮತ್ತೆ ನಿಮಗೆ ಒಬ್ಬ ಗುರುಗಳಿದ್ರು ಅಂತ ಹೇಳ್ತಾರಲ್ಲ, ಅವ್ರ ಹೆಸರು ಏನು ಅಂತಂದ್ರೆ ಅವ್ರು ನೆನಪು ಮಾಡ್ಕೊಂಡು ಹೇಳ್ತಾರ. ಇದನ್ನ ಜಡ್ಜ್ ಕ್ವಶನ್ ಕೇಳ್ತಾರೆ. ಜಡ್ಜರು ಕೋರ್ಟ್ನಾಗ ಕೆಲಸ ಕೇಳಿದಾಗ ನಾನ್ ನೆನಪು ಮಾಡ್ಕೊಂಡು ಹೇಳ್ತೇನೆ, ನನಗೂ ಬಹಳ ದಿವಸ ಆಯ್ತು. ಅವರು ನನಗೇನು ಗುರುಗಳು ಅಂತ ನಾ ಹೇಳ್ತಿದ್ವಲ್ಲ, ಅವನ ಹೆಸರು ಇರಂತಪ್ಪ ಅಂತ. ಇರಂತಪ್ಪ ಅಂತ ಹೇಳಿ. ಇರಂತಪ್ಪ ಅಂತಂದ್ರೇನು, ಈಗ ನಾವು ಹೊಸಪೇಟೆ, ಹಂಪಿ, ಈ ಕಡೆ ಬಳ್ಳಾರಿ ಈ ಕಡೆ ಹೋಗ್ರಿ ನೀವು, ನಾವು ಹನುಮಂತಪ್ಪ ಅಂತ ಅನ್ನಂಗಿಲ್ಲ. ಅವ್ರೇನಂತಾರ, ಹನುಮಂತಪ್ಪ ಹನುಮಂತಪ್ಪ ಅಂತಾರ.
ಹೌದ್ರಿ ಭಾಷೆ ಅಲ್ಲಿದೆ ಇಲ್ಲಿದೆ ಭಾಷೆ ಬದಲಾಕತಿಲ್ಲ. ಬದ್ಲಾಕತ್ರಿ ಕರೆ. ಇವರು ವೀರಭದ್ರಪ್ಪ ಅನ್ನೋ ಬದ್ಲಿ ಇವ್ರೇನಂದ್ರು ಈರಂತಪ್ಪ ಅಂತ. ಅಂದ್ರೆ ಈರಂತಪ್ಪ ಬೇರೆ ಇಲ್ಲ, ವೀರಭದ್ರಪ್ಪ ಅಂದ್ರೆ ಬೇರೆ ಇಲ್ಲ, ಒಂದೇ ಹೆಸರು ಅದ್ರ ಒಂದೇ ಹೆಸರು ಅದು. ಅದು ಆಗಿನ ಭಾಷೆ. ಈಗ 150 ವರ್ಷದ ಹಿಂದಿನ ಸುದ್ದಿ ನಾವಂತೆ. ಹೌದು, ಆಗಿನ ಭಾಷೆ ಹೆಂಗಿತ್ತು. ಅದಕ್ಕೆ ಇಲ್ಲಿ 29ನೇ ಪ್ರಶ್ನೆ ಬರ್ತದೆ. ಇದು ಆ ಗ್ರಂಥ ನಾ ಹೇಳಿದ್ದಾರ ಪ್ರಿವಿ ಕೌನ್ಸಿಲ್ ಕೋರ್ಟ್ ಇದ್ದು 658ನೇ ಪುಟ. ಅದ್ರಾಗ ಸಿದ್ಧಾರೂಢ ಹೇಳಿಕೆಗಳು 3ನೇ ದಿವಸದೊಳಗೆ 29ನೇ ಪುಟ. ಈ 29ನೇ ಪುಟದಾಗ ಅವ್ರು ಹೇಳ್ತಾರ, ಸಿದ್ಧಾರೂಢ ಹೇಳಿದ್ದು ಇದು ಕೋರ್ಟ್ ನ ರೆಕಾರ್ಡ್ ಆಗಿದ್ದು. ಇದನ್ನ ಇಂಗ್ಲಿಷ್ನಾಗ ಅವರು ರಿಕಾರ್ಡ್ ಮಾಡ್ಕೊಂಡಾರ. ಅವ್ರು ಏನ್ ಹೇಳ್ತಾರ ಇಲ್ಲಿ, I became a sannyasi when I was 7 or 8 years old, not older than 10. ನಾನು 10 ವರ್ಷ ಇದ್ದಾಗನ ಸನ್ಯಾಸಿ ಆದೆ ಅಂತ ಹೇಳ್ತಾರೆ. 7 ಅಥವಾ 8 ವರ್ಷ ಇರ್ಬೋದು. ಮತ್ತೆ ಹೇಳ್ತಾರ, ಎ ಗುರು ಇನಿಷಿಯೇಟೆಡ್ ಮೀ, ಐ ಡು ನಾಟ್ ನೋ ರಿಮೆಂಬರ್ ಹೀಸ್ ನೇಮ್, ಇಟ್ ಮೇ ಬಿ ಹಿರಂತಪ್ಪ ಆಫ್ ಬಿದರಕೋಟ್. ಅವ್ರು ಹೇಳ್ತಾರ, ನನಗೆ ನೆನಪಿರಕ್ಕಿಲ್ಲ, ಆದ್ರೂ ನಾ ಈ ನೆನಪಾನ ಹೇಳ್ತೇನಪ್ಪ ಅಂತಂದ್ರ ಆ ಗುರುವಿನ ಹೆಸರು ಏನು, ಈರಂತಪ್ಪ. ಈರಂತಪ್ಪ ಅಂತ ಅಜ್ಜಾರ್ ಹೇಳ್ತಿದ್ರು, ಈರಂತಪ್ಪ ಆಫ್ ಬಿದರಕೋಟ್, ಬೀರುಕೋಟಿ ಈರಂತಪ್ಪ ಅಂತ. ಅಂದ್ರ ನಾವು ವೈಜ್ಞಾನಿಕವಾಗಿ ವಿಚಾರ ಮಾಡೋದೇನು, ಈರಂತಪ್ಪ ಬೇರೆ ಇಲ್ಲ, ವೀರಭದ್ರಪ್ಪ ಅನ್ನೋದು ಬೇರೆ ಇಲ್ಲ. ಈರಂತಪ್ಪ ಅನ್ನೋದು ಬೇರೆ ಅಲ್ರಿ. ಇನ್ನು ಚರಿತ್ರಕಾರರು ಸ್ವಾಮಿ ಅಂತ ಹಚ್ಚಾರ, ಗೌರವವಾಚಕ ಅದು. ಅವರು ಯಜಮಾನರು, ಶಾಸ್ತ್ರ ಬಲ್ಲವ್ರು, ಹಿರಿಯರು. ಅಲ್ಲಿ ನಾವು ಸಾಮಾನ್ಯ ಕಥಾ ರಚನೆ ಮಾಡ್ಬೇಕಾದ್ರೆ ಸಾಮಾನ್ಯತೆಯನ್ನು ಕೊಡಬಾರ್ದು, ಅಲ್ಲಿ ಗೌರವವನ್ನು ಕೊಡಬೇಕು. ಅದಕ್ಕೆ ವೀರಭದ್ರ ಸ್ವಾಮಿಗಳು ಗೌರವ ಪದ. ಅದಕ್ಕೆ ಅವ್ರ ಮೂಲ ಹೆಸರು ಏನು ಅಂತಂದ್ರೆ ನಾವು ವಿಶ್ಲೇಷಣೆ ಮಾಡಿದಾಗ ಸಿದ್ಧಾರೂಢ್ರೆ ಹೇಳಿದಂತಹ ಮೂಲ ಹೆಸರು ಏನು, ಈರಂತಪ್ಪ. ಈರಂತಪ್ಪ ಅಂತಂದ್ರೆ ವೀರಭದ್ರಪ್ಪ ಅನ್ನಂಗ. ಈಗ ನಾ ಹೇಳಿದ್ನಲ್ಲಿ ಒಂದು ಹೊಸಪೇಟೆ ಕಡೆ ಭಾಷೆ ಹನುಮಂತಪ್ಪ ಅಂತಾರ. ಬರಿ ಅಂತಂದ್ರೆ ಬರೆಯಂಗಿಲ್ಲ, ಅವರು ಹನುಮಂತ ಹಣ ಬರೀತಿರ್ತಾರ. ಹಾಗೆ ಇದು ಭಾಷೆ ಇದೆ. ಇದು ಸ್ವತಃ ಸಿದ್ಧಾರೂಢರು ಹೇಳಿದ್ದು. ಇದು ರೆಕಾರ್ಡ್ ಆಗೈತಿ. ಇದು 29ನೇ ಪ್ರಶ್ನೆ. ಹಿಂಗ ಇದು ಆದ್ಮೇಲೆ ಏನಾಯ್ತು, ಸಿದ್ಧ ಬಾಲಕ ಜಾತಕರ್ಮಗಳು ಅದಾವ, ಅದನ್ನ ನಾವು ಹೇಳೋದ್ರೊಳಗೇನು ಅರ್ಥ ಇಲ್ಲ. ಚರಿತ್ರೆಕಾರರು ಹೆಂಗಾಯ್ತು, ತೊಟ್ಲೋತ್ಸವ ಹೆಂಗಾಯ್ತು, ಅದು ನಿತ್ಯವಾಗಿ ಹೇಳಿದ್ದಾರೆ, ಎಲ್ಲ ಗೊತ್ತಿದೆ, ಯಾವಾಗೂ ಗೊತ್ತದ. ಯಾವಾಗ ಇವರು 5-6 ವರ್ಷ ಆಯ್ತು ತಾಯಿಯ ಹತ್ರ ಕುಂತು ಹಿತನುಡಿಗಳನ್ನ, ಯಾರಿಂದ, ವೀರಭದ್ರ ಸ್ವಾಮಿಗಳು ಅಂತ ನಾವು ಹೇಳ್ತಲ್ಲ, ಅವರಿಂದ ಶಾಸ್ತ್ರಗಳನ್ನ ಕೇಳಕತ್ತಿದ್ರು. ಇವರು ಪೂರ್ವದ ಜನ್ಮದ ಸಂಸ್ಕಾರದಿಂದ ಅದು ಏನಾಯ್ತು, ನೆನಪಿಗೆ ಬರಾಕತ್ತೀರಿ. ಹಿಂದ ಯಾವ ಶಾಸ್ತ್ರ ಯಾವ ಮಾತು ಅವ್ರು ಹೇಳಕತ್ತಿದ್ರು. ಲಿಂಗೈಕ್ಯ ವಿಚಾರ ಅಂತ ಒಂದೇ ದಿವಸ ಹೇಳಿದ್ರು. ಇನ್ನೊಂದು ದಿವಸ ಏನಂದ್ರು, ಸಮಭಾವನೆ ಅಂತ ಅಂದ್ರು. ಮರು ದಿವಸ ಏನ್ ಹೇಳಕ್ಕಿಂತ ಬಂದ್ರು, ಪಂಚಮಹಾಭೂತಗಳು ನಾಶ ಹೊಂದುತ್ತವೆ. ಇದರ ಅರ್ಥ ಹೇಳ್ರಿ ಸರ್. ಬರೋಬ್ಬರಿ ಕೇಳಿದ್ರಿ. ಈಗ ಇವು ಲಿಂಗೈಕ್ಯ ವಿಚಾರ ಮೊದಲೈದು ಪ್ರಶ್ನೆ. ಅದರ ಅರ್ಥ ಹೇಳ್ರಿ. ಇದರ ಅರ್ಥ ಏನು, ಇದನ್ನೇ ಕೇಳಬೇಕಾದ್ರೆ ಸಿದ್ಧ ಬಾಲಕನಿಗೆ ಬಹಳ ಗಾಂಭೀರ್ಯದಿಂದ ಕೇಳ್ತಾನ. ಯಾಕಂತಂದ್ರ ಇದು ಸಾಮಾನ್ಯವಲ್ಲ. ಲಿಂಗೈಕ್ಯ ವಿಚಾರ ಏನು ಅಂತಂತಂದ್ರ, ಈ ಲೌಕಿಕ ಜೀವನದೊಳಗ ಈ ತೋರುವಂತಹ ನಾಮರೂಪಾತ್ಮಕವಾದ ಜಗತ್ತು ಅಂತ ಹೇಳ್ತೇವೆ. ಈ ಜಗತ್ತಿನ ನಾವು ಓದವಿಲ್ಲ. ಈ ಜಗತ್ತು ಏನೈತಲ್ಲ ಕಲ್ಪಿತ ಅಂತ ಹೇಳಿ. ಕಲ್ಪಿತ ಅಂದ್ರೆ ಸುಳ್ಳ. ಇದು ಐತಲ್ರಿ, ನಮ್ಮಪ್ಪದನ, ನಮ್ಮ ಮನೆ ಐತಿ, ಹೊಲ ಐತಿ,
ಹ್ಮ್ ಹ್ಮ್ ಶಾಸ್ತ್ರ ವಿಷಯದಾಗ ಇವತ್ತು ಇರ್ತೈತಿ, ನಾಳೆ ಹೋಗ್ತೈತಿ. ಖರೆ ಅದಕ್ಕೆ ಈ ಜಗತ್ತೇನೈತಲ್ಲ ಕಲ್ಪಿತವೆಂದು ಭಾವನಾ ಮಾಡ್ಕೋಬೇಕು. ಭಾವನೆ ಮಾಡಿದ ಮೇಲೆ ಇವನಲ್ಲಿ ಏನು ಮಾಡಬೇಕು, ಶಿವಪದವನ್ನು, ಶಿವನಲ್ಲಿ ನಾವು ಐಕ್ಯ ಆಗಬೇಕು. ಇದಕ್ಕೆ ಐಕ್ಯ ಸ್ಥಳ ಅಂತ ಹೇಳ್ತಾರೆ. ಅಂದ್ರೆ ಯಾವನು ಶಿವನಲ್ಲಿ ಐಕ್ಯ ಆಗ್ತಾನಲ್ಲ ಅವನಿಗೆ ನಾವೇನಂತೇವಿ, ಜ್ಞಾನಿ ಅಂತೇವಿ, ಬ್ರಹ್ಮಜ್ಞಾನಿ ಅಂತ ಹೇಳ್ತೇವೆ, ತಿಳಿದವ ಅಂತ ಹೇಳ್ತೇವೆ. ಆಮೇಲೆ ಜೀವನ್ ಮುಕ್ತ ಅಂತ ಹೇಳ್ತೇವೆ. ಜೀವನ್ ಮುಕ್ತ, ಜ್ಞಾನಿ, ತಿಳಿದವ, ಇವನ್ನ ನಾವು ಈ ಶಬ್ದಗಳು ಏನದವಲ್ಲ ಸಿದ್ಧ ಬಾಲಕನ ಸ್ಮರಣದಕ್ಕೆ ಅಂದ್ರೆ ಅವನ ಕಿವಿ ಅಂತ ನಾವು ಹೇಳ್ತೇವೆ. ಈ ಶಬ್ದಗಳನ್ನ ಕೇಳಿದ ಮೇಲೆ ಓ ನಾ ಎಲ್ಲೋ ಕೇಳಿನಲ್ಲ ಇವನ್ನ, ಅವ್ರಿಗೆ ಅವಾಗ ನೆನಪಿ ಬರಾಕತ್ತವ್ರಿ. ಅವಾಗ ಅವನ ಸ್ಮೃತಿ ಪಟಲದಿಂದ ಈ ಶಬ್ದಗಳು ಶಿವೈಕ್ಯ, ಬ್ರಹ್ಮಜ್ಞಾನ, ಆಮೇಲೆ ಅದರ ಸಾಧನೆಗಳು ಇವೆಲ್ಲವೂ ಕೇಳಿದಟ್ಟಿಗೆ ಅವ್ರ ಸ್ಮೃತಿ ಪಟಲದಿಂದ ಹಿಂದಿನ ಸಂಸ್ಕಾರದಿಂದ ಅವೆಲ್ಲ ನೆನಪು ಹಾಕಿತ್ತು. ಅವಾಗ ಇವು ಗುರು ಉಚ್ಚರಿಸಿದಂತ ಅವಾಗ ಗುರುಗಳಿಗೆ ಮತ್ತೆ ಪ್ರಶ್ನೋತ್ತರ ಮಾಡ್ತಾರೆ. ಹೌದ್ರಿ ಗುರುಗಳ ಸಮಭಾವನೆ ಅಂತ ಹೇಳಿದ್ರಿ ನೀವು, ಹಂಗಂದ್ರೆ ಏನು? ಗುರುಗಳು ಉತ್ತರ ಕೊಡ್ತಾರಲ್ರಿ. ಅವಾಗ ಗುರುಗಳು ಹೇಳ್ತಾರ ಸಮಭಾವನೆ ಅಂದ್ರೆ ಏನಪ್ಪಾ, ಎಲ್ಲರಲ್ಲಿಯೂ ಕೂಡ ನನ್ನ ದೇಹ ಎಷ್ಟು ಪ್ರೀತಿ ಮಾಡ್ತಾನಲ್ಲ ಅಷ್ಟೇ ಪ್ರೀತಿಯಿಂದ ಎಲ್ಲರನ್ನು ನಾವು ಕಾಣಬೇಕು. ಅಂದ್ರೆ ರಾಗದ್ವೇಷಗಳನ್ನ ಯಾರಲ್ಲಿನೂ ಮಾಡಬಾರ್ದು, ಸ್ತುತಿ ನಿಂದೆಯನ್ನು ಮಾಡಕ್ ಹೋಗ್ಬಾರ್ದು. ಈಗ ನಾ ಹೆಂಗ್ ಹೇಳ್ದೇನಿ, ನನ್ನ ದೇಹಕ್ಕೆ ನಾನು ನೋವಾತಪ್ಪ ಅಂದ್ರೆ ತ್ರಾಸ ಆಕತಿ, ಹಂಗ ಎಲ್ಲ ಜೀವಿಗಳಲ್ಲಿನೂ ಕೂಡ ನಾವಂತೇವಿ ಅವ್ನು ಹಿಸ ಕೊಟ್ರೆ ಅಯ್ಯೋ ಹಂಗೆ ಮಾಡಬಾರ್ದು ಅಂತ. ಹಂಗ ಆ ಭಾವ ಇತರ ಜೀವಿಗಳಲ್ಲಿ ಕಾಣುವುದಕ್ಕೆ ಸಮಭಾವ. ಇದು ಸಿದ್ಧಾರೂಢರ ಜೀವನ ಪರ್ಯಂತರ ಅವರ ಜೀವನದಲ್ಲಿ ನಡೆದಾರೆ. ಹೌದ್ರಿ, ಅವ್ರ ಚರಿತ್ರೆ ನೋಡ್ರಿ. ಯಾರಿಗಾರ ಶಾಪ ಕೊಟ್ಟಾರೇನು? ಎಲ್ಲಿ ಶಾಪ ಕೊಟ್ಟಿಲ್ರಿ. ಹೌದ್ರಿ, ಯಾರಿಗಾರ ಬೈದಾರ? ಯಾರಿಗೂ ಬೈದಾರ. ಅವ್ರ ನೇತ್ ಹೋಗದು ಮುಳ್ಕೊಂಪೆ ಹೋಗದಾರ, ಎತ್ತು ಹೊಡೆದಾರ, ಬೇಕಾದ ಬೇಡ. ಇನ್ನೊಂದ್ರಿ ಅಜ್ಜಾರ ಈಗೇನಂತಾರ, ಹುಬ್ಳಿ ಜನಕ್ಕ ಉದ್ದಾರ ಆಗ್ಬಾರ್ದ ಅಂತ ಬಂದ್ ಶಾಪ ಕೊಟ್ಟಿರ್ಗಾರ ಅಜ್ಜಾರ. ಹೇಳಿ, ಸಿದ್ಧಾರೂಢರ ಯಾರಿಗೂ ಶಾಪ ಕೊಟ್ಟಿಲ್ಲ, ಬೇಕಾದರ ಅನ್ಬೋದು. ಕೆಲವು ಅದಾರ ಯೋಗಿಗಳು, ನಾವು ಸ್ವಾಮಿ ನೀ ಹಾಳಾಗಿ ಹೋಗ್ಲಿ ಅಂತಾರ. ಅಂತ ಯೋಗಿಗಳು ಬೇರೆ. ಅನಿಮಾದಿ ಸಿದ್ಧಿಗಳು ಸಿದ್ಧಾರೂಢರಲ್ಲಿ ಇತ್ತು, ಉಳು ಸಾಧುಗಳಲ್ಲಿ ಇದ್ವು. ಆದರೆ ಆ ಸಿದ್ಧಿಗಳನ್ನು ಸಾಧಿಸಿದ್ರೆ ಲೋಕ ಕಲ್ಯಾಣಕ್ಕಾಗಿ ಉಪಯೋಗ ಮಾಡ್ಯಾರ ಅವರು. ಸಿದ್ಧಾರೂಢ ಸಿದ್ಧಿಗಳನ್ನ ಲೋಕ ಕಲ್ಯಾಣ ಉಪಯೋಗ ಮಾಡ್ಯಾರ ಹೊರತಾಗಿ ತಮ್ಮ ಸ್ವಂತಕ್ಕೆ ಮಾಡಿಲ್ಲ. ಅವ್ರ ಚರಿತ್ರೆ ಹೋದ್ರಿ ನೀವು, ಅವರು ವಿಷಾನು ಕೊಡ್ಲಿ ಹೊಡಿಲಿ, ಏನ್ ಕೊಟ್ಟಾರ ಅವ್ರು? ಉದ್ಧಾರ ಆಗ್ಲಿ ಅಂತ ಹೇಳ, ಉದ್ಧಾರ ಅಂತ ಹೇಳ. ಇದಕ್ಕೆ ಸಮಭಾವನೆ. ಇದು ಜನ್ಮ ಜನ್ಮಾಂತರದಲ್ಲಿ ಸಾಧಿಸಿದ್ದು ಈ ಜನ್ಮದಲ್ಲಿ ಗುರುಗಳು ಹೇಳಿದ ಶಬ್ದ ಇವ್ರಿಗೇನಾಯ್ತದು, ತನ್ನ ಹಿಂದಿನ ಸ್ಮರಣೆ ಏನೈತಲ್ಲ ಪುನಃ ಅದನ್ನ ಈಗ ನಾ ತಿಳ್ಕೋಬೇಕು. ನಾ ಇದನ್ನ ಅಭ್ಯಾಸ ಮಾಡಿ. ಇದು ಎರಡನೇದ್ದು. ಇನ್ನು ಮೂರನೇದು ಬರ್ತದೆ. ಮೂರನೇ ದಿವಸ ಗುರುಗಳು ಹೇಳಿದ್ರು, ಹೇಳ್ತಾ ಹೇಳ್ತಾ ಪಂಚಮಹಾಭೂತಗಳು ನಾಶ ಹೊಂದುತ್ತವೆ ಅಂದ್ರ ಅವರು. ಗುರುಗಳು ಇದನ್ನಂದ್ರಿ ಅಂದ್ರೆ ಇಲ್ಲಪ್ಪ, ಪಂಚಮಹಾಭೂತಗಳು ಅವನ್ನ ಪಂಚಮಹಾಭೂತಗಳು ಜಗತ್ನಾಗ ಎಲ್ಲ ಕಡೆ ಅದಾವ. ನಮ್ಮ ಭಾರತದಾಗ ನಮ್ಮ ಊರಾಗ ಇಲ್ಲ. ಯಾವುವು? ಪೃಥ್ವಿ ಒಂದು, ಆಕಾಶ, ಭೂಮಿ, ಇದು ವಾಯು, ನೀರು, ಅಗ್ನಿ. ಇಡೀ ಜಗತ್ನಾಗ ಅದಾವಿಲ್ಲಿ. ನೀ ಇಂಗ್ಲೆಂಡ್ಗೆ ಹೋಗು, ಅಲ್ಲಿ ಅದಾವ್ರಿ. ಒಂದ್ ಕಡೆ ಮೆದ್ ಬಿಡ್ರಿ, ನಮ್ಮ ಊರಾಗ ಐತೇನು? ಇಲ್ಲ ರೀ, ಎಲ್ಲಾ ಕಡೆನೂ ಅದಾವ್ರಿ. ಅಲ್ಲಿ ಆಕಾಶ, ನೀರದ, ಭೂಮಿ ಅದ, ಅಗ್ನಿ ಅದ. ಇವಕ್ಕೆ ಪಂಚಮಹಾಭೂತ ಅಂತ ಹೇಳ್ತಾರೆ.
ಪಂಚಮಹಾಭೂತಗಳಿಂದಲೇ ಈ ಶರೀರ ತಯಾರಾಗೈತಿ. ಹೌದ್ರಿ. ಆದ್ರೆ ಶರೀರ ತಯಾರಾಗೈತಿರಿ ಅಂತಂದ್ರೆ ಈ ಶರೀರ ಇದರೊಳಗೆ ಒಬ್ಬ ಜೀವಾತ್ಮದನ, ಒಬ್ಬ ಪರಮಾತ್ಮನ. ಪರಮಾತ್ಮನೇ ಜೀವಾತ್ಮ ನಮ್ಮ ಶರೀರದ ಹೋಗ್ಯಾನವ. ಆದ್ರೆ ಜೀವಾತ್ಮ ಆದ್ಮೇಲೆ ನಮ್ಗೇನಾಯ್ತು, ನಾನು ನನ್ನದು ಅನ್ನೋ ಭಾವ ಬಂತು. ಗಳಿಸ್ಬೇಕಿನ್ನೋ ಅಷ್ಟು ಮಾಡ್ಬೇಕು. ಆ ಭಾವ ಅಳಿದ್ರೆ ಅವಾಗ ಏನಾಗೈತಿಲ್ಲ, ನಾನು ನೀನು ಎಂಬ ಒಂದು ಅನ್ನೋ ಭಾವ ಬರ್ತೈತಿ. ಅವಾಗ ಪಂಚಮಹಾಭೂತಗಳ ನಾಶ ಆಗ್ತಾವು ಒಂದು ಗಟ್ಟಿಗೆ. ಸಿದ್ಧಾರು ಮತ್ತೆ ಪ್ರಶ್ನೆ ಮಾಡ್ತಾರೆ ಗುರುಗಳಿಗೆ, ಹೌದ್ರಿ ಇಷ್ಟೆಲ್ಲ ನೀವು ನಾಶ ಆಗ್ತಾವ ಅಂತ ಹೇಳ್ತೀರಿ, ಆಕಾಶ ನಾಶ ಆಕೈತ್ರಿ ಹೇಳ್ರಿ ಅಂತ ಅಂದ್ಬಿಟ್ರು ಅವ್ರು. ಗುರುಗಳು ಏನಂದ್ರೆ ಗುರುಗಳಿಗೆ ಇವ್ರು ಪ್ರಶ್ನೆ ಹಾಕಿದ್ರು, ಆಕಾಶ ಹೆಂಗ್ ನಾಶ ಆಗ್ತದ? ಗುರುಗಳು ಏನಂದ್ರಿ? ಅವಾಗ ಗುರುಗಳು ಅಂತಾರ, ಪ್ರಶ್ನೆ ಯೋಗ್ಯನಾದ ಈ ಕೇಳಿದ್ದು, ಆದ್ರೆ ಅಷ್ಟು ನನಗೆ ಸಾಮರ್ಥ್ಯ ಇಲ್ಲ ಇದನ್ನ ತಿಳಿಸಿ ಹೇಳಾಕ. ನೀ ನೋಡಿದ್ರೆ ಬಾಲಕ ಅಂತಂದ್ರೆ ನಿನ್ನಲ್ಲಿ ಪೂರ್ವ ಜನ್ಮದ ಏನು ಸಾಧಿಸಿದಂತಹ ಲಕ್ಷಣಗಳು ಏನದವಲ್ಲ, ನಿನ್ನ ಹೃದಯಾಂತರಾಳದಿಂದ ಒಮ್ಮೆ ಬರಕತ್ತಾವ, ನೆನಪಿ ಬರಾಕತ್ತಾವ, ನೆನಪಿ ಬರಾಕತ್ತಾವ. ನಿನ್ನ ಸ್ಮೃತಿ ಪಟಲದಿಂದ ಅವು ಎಚ್ಚರಗೊಳ್ಳಕತ್ತಾವ. ಆದ್ದರಿಂದ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವಂತಹ ಯಾರು? ಶ್ರೋತ್ರಿಯನಾಗಿರಬೇಕು, ಬ್ರಹ್ಮನಿಷ್ಠನಾದ ಸದ್ಗುರುವೇ ಇದಕ್ಕೆ ನಿನಗೆ ಉತ್ತರ ಕೊಡಲು ಸಾಧ್ಯ. ಅಂತಹ ಗುರುವಿನಿಂದ ನೀನು ಕೇಳಿ ತಿಳ್ಕೋ. ಅವಾಗ ಸಿದ್ಧಾರ್ಥರಿಗೆ ಅನಿಸ್ತು. ಅವ್ರಂದ್ರು ನೀ ಸಾಲಿಗೆ ಹೋಗು, ಅದನ್ನ ಮಾಡು, ಇವು ಗೌಣವು. ಹೌದ್ರಿ. ಇದು ನಾವ್ ಅದನ್ನ ವಿಶ್ಲೇಷಣೆ ಮಾಡೋದ್ರಿಗೆ ಅರ್ಥ ಇಲ್ಲ. ಸಿದ್ಧಾರೂಢರ ಪೂರ್ವ ಜನ್ಮ ಎಷ್ಟು ಸಾಧಿಸಿದ್ರು ಇದು ಹೆಂಗೆ ಎಚ್ಚರ ಕೊಟ್ಟು ಅಂತ ನಾ ಬುದ್ಧಿನಕತೆ ಕಟ್ಟೆ. ಹೆಂಗೆ ಗುರುಗಳಾದಂಥವ್ರು ಶಾಸ್ತ್ರಗಳನ್ನ ಹೇಳಿದ್ರು. ಇವ ಮೂರು ಮಾತು ಮೊದ್ಲೇಕ ಅವ್ರಿಗೆ, ಲಿಂಗೈಕ್ಯ ವಿಚಾರ, ಆಮೇಲೆ ಸಮಭಾವನೆ, ಪಂಚಮಹಾಭೂತಗಳ ನಾಶ, ಇದನ್ನ ತಿಳುವಳಿಕೆ ಕೊಟ್ಟಿದ್ದಾಗ ಸಿದ್ಧಾರೂಢರಲ್ಲಿರುವಂತಹ ಈ ನಾವು ಹೇಳ್ತೇವಲ್ಲ ಅವರ ಅಂತಶ್ಚಕ್ಷು ಅಂತ ನಾವು ಹೇಳ್ತೇವೆ. ಅಂದ್ರೆ ನಮ್ಮಲ್ಲಿ ಚೈತನ್ಯ ಅಂತ ಒಂದದ ಶರೀರದೊಳಗೆ. ಯಾವ ಭಾಗದಾಗ ಐತಿ ಹುಡ್ಕಾಕ್ ಹೋದ್ರೆ ಶಿವಂಗಲ್ಲಿ ನಿನಗ ತಡ್ರಿ ನಾ ಈ ಕೈಯ ಮುಂದಾಗೈತಿ ಅದನ್ನ ಕಟ್ ಮಾಡಕ್ಕ ತೆಗೆದಿಡ್ತೇನೆ ನನ್ನ ಸಿಗಂಗಿಲ್ಲ. ಶರೀರದೊಳಗೆ ಯಾವ ಭಾಗ ಹೋದ್ರೆ ಏನು ಸಿಗೋಂಗಿಲ್ಲ. ಆ ಚೈತನ್ಯ ಇಲ್ಲಪ್ಪ ಅಂತಂದ್ರೆ ನಿನಗೆ ಚಲನವಲನ ನಡೆಯಂಗಿಲ್ಲ. ಆ ಚೈತನ್ಯಕ್ಕೆ ಸುಪ್ತ ಚೈತನ್ಯ ಏನೈತಲ್ಲ ಹಿಂದನ ಸ್ಮರಣೆ ಆಗಕತ್ತು. ತಾವು ಮಾಡಿದಂತ ಹಿಂದೆ ತಪಸ್ಸು ಮಾಡಿ ತಾವು ಸಾಧನೆ ಕಲ್ತದ್ದು, ಓಹೋ ನನ್ನ ಈ ಸಾಧನೆಯನ್ನು ಮುಂದುವರಿಬೇಕು. ಏನ್ ಸಾಧನೆ ಮುಂದುವರಿಬೇಕು? ಈಗ ಜಗತ್ತು ನಾಶ ಆಕೈತಿ ಅಂತ ಗುರುಗಳು ಹೇಳಿದ್ರೆ ಶಾಶ್ವತವಾದಂತ ಸುಖ ಯಾವುದು? ಅದನ್ನ ನಾವು ಹುಡುಕಬೇಕಿಲ್ಲ. ನಾಶ ಐತಪ್ಪ ಅಂದ್ಮೇಲೆ ನಮಗಲ್ಲೇ ಸುಖ ಕಡೆ ನಾವು ಹುಡುಕಬೇಕು. ಹಂಗ ಗುರುಗಳು ಇವೆಲ್ಲ ನಾಶ ಐತಪ್ಪ ಅಂದ್ಮೇಲೆ ಶಾಶ್ವತವನ್ನ ನಾವು ಸುಖ ಹುಡುಕಬೇಕು ಅಂತ ತಿಳ್ಕೊಂಡು ಅವಾಗ ಏನ್ ಮಾಡಿದರು, ತಮ್ಮ ಪೂರ್ವ ಜನ್ಮದ ಸ್ಮರಣೆಗೆ ಪೂರಕವಾಗಿ ತಂದೆ ತಾಯಿಗೆ ನಮಸ್ಕರಿಸಿ ಮನೆ ಬಿಟ್ಟು ಗುರುಗಳನ್ನ ಅರಸುತ್ತಾ ಹೋದರು ಅಂತ ಹೇಳಿ ಚರಿತ್ರೆ ಪ್ರಾರಂಭ ಆಗ್ತದೆ. ಹಂಗ ಸಿದ್ಧಾರೂಢರು 10ನೇ ವಯಸ್ಸಿಗೆ ಊರು ಬಿಟ್ರು ಅನ್ನಕ ಸಿದ್ಧಾರೂಢರ ಹೇಳಿಕೆಯನ್ನ ನಾ ತೋರಿಸಿದೆ. ಹೌದ್ರಿ. ಕೋರ್ಟ್ನಾಗ ಸಿದ್ಧಾರೂಢರು ಸ್ವತಃ ನಾ 10ನೇ ವರ್ಷಕ್ಕೆ ಊರು ಬಿಟ್ಟೇನಿ ಅಂತ. ಮತ್ತೆ ಕೋರ್ಟ್ನವ್ರು ಹೇಳ್ತಾರ, ನೀ ಏನಾರ ಗಳಸಾಕ್ ಹೊಂಟಿ ಏನೋ ಅಂತ ಕ್ವಶನ್ ಮಾಡ್ತಾರೆ ಜಡ್ಜ್. ಅಲ್ಲಿ ಪ್ರಶ್ನೆ ಮಾಡ್ತಾರ ಅವ್ರು. ಅಲ್ಲಿ ಮುಂದೆ 30ನೇ ಪ್ರಶ್ನೆ ಅದಕ್ಕೂ ಕೆಳಗೂ ಬರ್ತೈತೆ ಅದಕ್ಕೆ ಹೇಳ್ತಾರ, ಇಲ್ಲ ನಾನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಮೋರ್ ನಾಲೆಜ್ ಅಂತಾರ. ಅಂದ್ರೆ ಆತ್ಮಜ್ಞಾನ ಪಡಿಲಿಕ್ಕೆ ನಾನೇನ್ ಮಾಡಿದೆ, ಗುರುವಿನ ಅರಸುತ್ತ ತಿಳ್ಕೊಂತ ದೇಶ ಸಂಚಾರ ಮಾಡ್ಕೊಂತ ನಾನು ಹೋದೆ ಅಂತ ಹೇಳ್ತಾರೆ. ಗುರುವಿನ ಹುಡುಕೊಂತ ಹೋದೆ.
ಸರಿ. ಹಿಂಗೆ ಅವರು 10ನೇ ವಯಸ್ಸಿಗೆ ಮನೆ ಬಿಟ್ಟರು. ತಂದೆ ತಾಯಿ ನನ್ನವರು ಬಂಧು ಭಾವ ಅನ್ನೋ ಮೋಹವನ್ನು ಕೂಡ ಬಿಟ್ಟರು. ಇದು ಎದರ ಬಲ? ಹಿಂದಿನ ಜನ್ಮದ ಸಂಸ್ಕಾರದ ಬಲ. ಸಿದ್ಧಾರೂಢರೇ ಸ್ವತಃ ಹೇಳಿದಂಥ 2 ಹೇಳಿಕೆಗಳನ್ನು ನಾವು ಇವತ್ತು ಆಲೋಚನೆ ಮಾಡಿದ್ವಿ. ಇದನ್ನ ಜನರಿಗೆ ನಾವು ಸಿದ್ಧಾರೂಢರ ಹೇಳಿಕೆಯ ಪುರಾವೆಯನ್ನು ಕೊಟ್ಟೇವೆ. ನಾವು ಹೌದು. ಅಂತಕ್ಕಂಥ ಕಥೆಯನ್ನು ನಾವು ಕೊಟ್ಟಿಲ್ಲ. ಆದ್ದರಿಂದ ಎಲ್ಲ ಸಿದ್ಧಾರೂಢರ ಹಾಗೂ ಗುರುನಾಥಾರೂಢರ ಭಕ್ತರಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ, ನಾವು ಆದಷ್ಟು ಒಳ್ಳೆಯದನ್ನು ಕಲಿಯೋಣ. ಒಳ್ಳೆಯದನ್ನು ಸಿದ್ಧಾರೂಢರು ಏನು ಹೇಳ್ಯಾರ ಇದನ್ನು ಹೇಳಿದಂಥ ಪ್ರಸಾರ ಮಾಡುವಂತಹ SK ಟ್ಯೂಬ್ನಲ್ಲಿ ಬರುವಂತಹ ಈ ದೃಶ್ಯಗಳಲ್ಲಿ ಇದರಲ್ಲಿ ಹೇಳುವಂತಹ ವಿಷಯಗಳನ್ನು ಗ್ರಹಣ ಮಾಡಿಕೊಳ್ಳೋಣ ಅಂತ ಹೇಳ್ತೀವಿ. ಮತ್ತು ಒಂದು ವಿನಂತಿ ಏನಪ್ಪ ಅಂತಂದ್ರೆ, ಎಲ್ಲ ಭಕ್ತರು ನಿಮ್ಮ ತಂದೆ ಇರ್ಬೋದು, ನಿಮ್ಮ ಅಜ್ಜ ಮುತ್ತಂದರ ಕಡೆಯಿಂದ ಸಿದ್ಧಾರೂಢರನ್ನು ಭೇಟಿಯಾಗಿದ್ದಿರ್ಬೋದು, ಗುರುನಾಥರನ್ನು ಭೇಟಿಯಾಗಿದ್ದೂ ಇರ್ಬೋದು. ಅಂಥ ಸ್ಮರಣೆ ಫೋಟೋಗಳು ಇದ್ದರೆ ನೀವು ನಮ್ಮ ವಾಟ್ಸಪ್ಗೆ ಆಗಲಿ ಅಥವಾ ಈ ಯೂಟ್ಯೂಬ್ನಾಗ ಕಳಿಸಿದ್ರು ಕೂಡ ಪ್ರಸಂಗಾನುಸಾರವಾಗಿ ಈ ಸ್ಮರಣೆಯಲ್ಲಿ ಅವುಗಳನ್ನು ತಂದು ಪ್ರಸಾರ ಮಾಡ್ತೇವೆ. ಓಂ ತತ್ಸತ್. ಶಿವಾಯ.